ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯ ವೈದ್ಯ ಕಥನದಲ್ಲಿ ನಾವು ಫೀಟಲ್ ಸ್ಟ್ರೋಕ್ ಅಂದರೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಮಗುವಿಗೆ ಸ್ಟ್ರೋಕ್ ಆದರೆ ಹೇಗಿರುತ್ತದೆ ಹಾಗೂ ನವಜಾತ ಶಿಶುಗಳಿಗೆ ಸ್ಟ್ರೋಕ್ ಆದರೆ ಯಾವ ರೀತಿ ಇರುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಗರ್ಭಿಣಿಯರಲ್ಲಿ ಸ್ಟ್ರೋಕ್ ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರೂಪಾ, ನರರೋಗ ತಜ್ಞರು, ಸಯ್ಯಾದಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಿವಮೊಗ್ಗ. ಮೇಡಮ್, ಇದು ಸ್ಟ್ರೋಕ್ ಅಂತ ಕರೀತಾರಲ್ಲ, ಹಾಗಿದ್ರೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂದರೆ ಏನು? ಪಾರ್ಶ್ವವಾಯು ಅಂತ ಹೇಳಿದರೆ ಇದು ಮೆದುಳಿನ ರಕ್ತನಾಳಕ್ಕೆ ಸಂಬಂಧಪಟ್ಟ ಒಂದು ಕಾಯಿಲೆ. ಇಲ್ಲೇನಾಗುತ್ತೆ ಅಂದರೆ ಮೆದುಳಿನ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಆಗಬಹುದು ಅಥವಾ ರಕ್ತನಾಳನೇ ಹೊಡೆದು ರಕ್ತಸ್ರಾವವಾಗಬಹುದು. ಸೊ ಆವಾಗ ಯಾವಾಗ ರಕ್ತಸ್ರಾವ ಆಗುತ್ತೋ ಅಥವಾ ಯಾವಾಗ ರಕ್ತ ಹೆಪ್ಪುಗಟ್ಟು